ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಸುಖಿ ಭವ ಸಿನಿಮಾ ಇನ್ನೇನು ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಇದರಲ್ಲಿ ತನ್ನದೇ ಆದ ನಟನೆ ಮೂಲಕ ಜನರ ಮನಸ್ಸನ್ನ ಗೆಲ್ಲಕ್ಕೆ ಹೊರಟಿರುವಂತಹ ತುಕಲೆ ಸಂತು ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ ಮೇಡಮ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸುಖಿ ಭವ ಸಿನಿಮಾ ಇನ್ನೇನು ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಪಾತ್ರ ಯಾವ ರೀತಿ ಇದೆ ಅಂತ ಮೊದಲೇ? ಮೇಡಮ್, ನಂದೊಂದು ಪಾತ್ರ ಚಿಕ್ಕ ಪಾತ್ರ, ಬಟ್ ಹೀರೋಗೆ ಒಂದು ಬಾರ್ನಲ್ಲಿ ಸಿಗ್ತಕ್ಕಂಥ ಒಂದು ಪಾತ್ರ ಒಂದು ಅದ್ಭುತವಾಗಿದೆ. ಒಂದು ಒಳ್ಳೆಯ ಕೋರ್ಡಿನೇಷನ್ನು, ಮತ್ತೊಂದು ಎಲ್ಲೋ ಒಂದು ಕಡೆ ಅದ್ಭುತವಾಗಿ ಒಂದು ಆ ಕ್ಷಣದಲ್ಲಿ ಬಂದು ನಗಿಸಿ ಹೋದನ್ನು ಕೂಡ ಒಂದು ಕ್ಷಣದಲ್ಲಿ ಒಂದು ಕಣ್ಣೀರನ್ನು ಹಾಕಿಸ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಅದು ತುಂಬ ಚೆನ್ನಾಗಿದೆ. ಒಂದು ಕಾಮಿಡಿ ಜೊತೆಗೆ ಸಂತುಗೆ ಎಲ್ಲೋ ಒಂದು ಕಡೆ ಒಂದು ಎಮೋಷ್ನಲ್ ಕೂಡ ಮಾಡೋ ತಾಕತ್ತಿದೆ ಅಂತ ಈ ಸಿನಿಮಾ ತೋರಿಸಿದೆ. ಚೆನ್ನಾಗಿದೆ ಮೇಡಮ್. ನಾನು ನೆಕ್ಸ್ಟ್ ಅದೇ ಕ್ವಶನ್ ಕೇಳಕ್ಕಂತ ಬಂದೆ. ಅಳುಮುಂಜಿ ಪಾತ್ರ, ಅದು ಅಳೋ ಅಂತದ್ದೇ ಟೈಟಲ್ ಕೊಟ್ಟಿದ್ದಾರೆ. ಅಳುತ್ತೊಳ್ತಾನೆ ಪೋಸ್ಟರ್ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋ ಫೋಟೋ ಇಲ್ವಾ ಅಂತ ಅನ್ಕೊಂಡೆ. ಪಾಪ ಅದೇ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ ಮೇಡಮ್. ಅದೇ ಚೆನ್ನಾಗಿದೆ ಅಂತ ಅದಕ್ಕೆ ಕೊಟ್ಟಿರುವಂತದ್ದು. ಸರ್, ಮೊದಲೇದಾಗಿ ನೀವು ಈ ಹಿಂದೆ ಎಲ್ಲ ಮಾಡಿರೋ ಪಾತ್ರಕ್ಕಿಂತ ಈ ಪಾತ್ರ ಎಷ್ಟು ವಿಭಿನ್ನವಾಗಿದೆ ಅಂತ? ತುಂಬ ಚೆನ್ನಾಗಿದೆ ಮೇಡಮ್. ಮೊದಲು ನಾವು ಮಾಡಿದ ಪಾತ್ರ ಎಲ್ಲ ಒಂದು ಕಾಮಿಡಿ ಇತ್ತು, ಬಟ್ ಇದ್ರಲ್ಲಿ ಕಾಮಿಡಿ ಸೆಂಟಿಮೆಂಟ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿಗಿನ್ನ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಮೇಡಮ್ ಇದು. ಸರ್, ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ. ಬ್ಯುಸಿ ಶೆಡ್ಯೂಲ್ ಹೇಗೆ ಸಿನಿಮಾಗಳಿಗೆಲ್ಲ ಟೈಮ್ ಕೊಡೋಕ್ಕಾಗ್ತಾ ಇದೆ ಅಂತ? ಮೇಡಮ್, ಸಿನಿಮಾಗಳಿಗೆಲ್ಲ ಟೈಮ್ ಕೊಡ್ತಾ ಇದ್ದೀನಿ. ಜಾಸ್ತಿ ಅಂದರೆ ಟೆಲಿವಿಷನಲ್ಲಿ ಬ್ಯುಸಿ ಇರೋದ್ರಿಂದ ಈಗ ಗಿಚ್ಚಿ ಗಿಲ್ ಜೂನಿಯರ್ಸ್ ಬರ್ತಾ ಇದೆ. ಸೊ ಆಮೇಲೆ ಪಬ್ಲಿಕ್ ಪ್ರೋಗ್ರಾಮ್ಸು, ಈಗ ಕಲಾವಿದರಿಗೆ ನಮಗೆಲ್ಲರಿಗೂ ಕಾಮಿಡಿ ಕಲಾವಿದರಿಗೆ ಜಾಸ್ತಿ ಪಬ್ಲಿಕ್ ಪ್ರೋಗ್ರಾಮ್ನೇ. ಯಾಕೆಂದರೆ ಜನಗಳನ್ನ ಸ್ಟೇಜಲ್ಲಿ ನಗಿಸಿ ಇದು ಮಾಡೋದ್ರಿಂದ ಕಾರ್ಯಕ್ರಮಗಳು ಜಾಸ್ತಿ ಬರ್ತಾ ಇರ್ತವೆ. ಕಾರ್ಯಕ್ರಮ, ಸಿನಿಮಾ ಮತ್ತು ಟೆಲಿವಿಷನ್ನು ಇವು ಮೂರೂ ಮಿಕ್ಸ್ ಆಗಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಮೇಡಮ್. ಸರ್, ಇದನ್ನ ಹೊರತುಪಡಿಸಿ ಕೇಳೋದಾದ್ರೆ ಬಿಗ್ ಬಾಸ್ ಸೀಸನ್ 9 ಕೂಡ ಹೋಗಿದ್ರಿ ನೀವು. ಸೊ ಆ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಕೂಡ ಹೋಗಿದ್ರಿ. ಆ ಒಂದು ಜರ್ನಿಗೆ ಈಗ ಸೀಸನ್ 12 ನಡೀತಾ ಇದೆ. ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ಮೇಡಮ್, ನಮ್ಮ ಸೀಸನ್ 10 ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಸೊ ಅದಾದಮೇಲೆ ಸೀಸನ್ 12 ಕೂಡ ತುಂಬ ಅದ್ಭುತವಾಗಿದೆ. ಸೀಸನ್ 11 ಕೂಡ ನಂಗೆ ಸ್ಪೆಷಲ್, ಯಾಕೆಂದರೆ ನಾನು ಹೆಂಡತಿ ಹೋಗಿದ್ದು ಸೀಸನ್ 11ಅಲ್ಲಿ. ಸೊ ಹಂಗಾಗಿ 3 ಸೀಸನು ನನಗೆ ಒಂಥರ ಬಾಂಡಿಂಗ್, ಸ್ಪೆಷಲ್ ಬಾಂಡಿಂಗು. ಸೊ ಈ ಸೀಸನಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ನಿಮ್ಮ ಒಂದು ಕಾಮಿಡಿ ಆರ್ಟಿಸ್ಟ್ಗಳಾಗಿರ್ಬೋದು, ಒಂದೊಂದು ಸೀಸನಲ್ಲಿ ಒಬ್ಬೊಬ್ರು ಹೋಗ್ತಾನೆ ಇರ್ತಾರೆ. ನೀವು ಹೋಗಿದ್ರಿ, ನಿಮ್ಮ ವೈಫ್ ಕೂಡ ಹೋಗಿದ್ರಿ. ಈಗ ಗಿಲ್ಲಿ ಅವರಾಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು ಹೋಗಿದ್ದಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಸರಿ ಗಿಲ್ಲಿ ಅವ್ರು ಗೆಲ್ಬೋದು ಅನ್ಸುತ್ತಾ? ಏನು ಅನ್ನಿಸ್ತಾ ಇದೆ? 100% ಗಿಲ್ಲಿ ಗೆಲ್ಲಬೇಕು ಅಂತ ನಮ್ಗೆ ಆಸೆ. ಯಾಕೆಂದರೆ ಆತ ನಮ್ಮ ಜೊತೆಲಿದ್ದವನು, ನಮ್ಮ ಕಾಮಿಡಿಯನ್ನು, ನಮ್ಮ ಒಳ್ಳೆ ನಟ, ನನ್ನ ಆತ್ಮೀಯ ಗೆಳೆಯ. ಸೊ ಹಂಗಾಗಿ ಅವ್ನು ಗೆಲ್ಲಬೇಕು ಅಂತ ನನ್ನ ಆಸೆ ಅಷ್ಟೇ ಮೇಡಮ್. ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ತಾ ಇರ್ಬೋದು ಸರ್, ಒಂದಷ್ಟು ಹರಿದಾಡ್ತಾ ಇದೆ ಅಶ್ವಿನಿ ಅವರು ಈ ವರ್ಷ ಗೆಲ್ತಾರೆ ಅನ್ನುವಂಥದ್ದು. ನಿಮ್ಮ ಅನಿಸಿಕೆ ಪ್ರಕಾರ ಏನು ಅನ್ನಿಸ್ತಾ ಇದೆ? ಮೇಡಮ್, ಅದನ್ನೆಲ್ಲ ನಾನು ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾಕೆಂದರೆ ನಾನು ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನಗಿರೋದು ಒಂದೇ ಪಾಯಿಂಟು, ಗಿಲ್ಲಿ ಗೆಲ್ಲಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ನಮ್ಮ ಜೊತೆಲಿದ್ದ ಒಬ್ಬ ಕಾಮಿಡಿಯನ್ನು ಕಪ್ಪೆತ್ಕೊಂಡು ಬರಬೇಕು. ನಮಗೆ ಮಂಜು ಪಾವ್ಗಡ್ ಅವರು ಗೆದ್ದಾಗ್ಲೂ ನಾನು ಅಷ್ಟೇ ಖುಷಿ ಪಟ್ಟಿದ್ದೆ. ಯಾಕೆ ನಮ್ಮ ಭಾವ ಅವನು, ನಾವೆಲ್ಲ ಜೊತೆಲಿ ಜರ್ನಿ ಸ್ಟಾರ್ಟ್ ಮಾಡಿದವರು. ಸೊ ಹಾಗಾಗಿ ಇವನು ಕೂಡ ಅಷ್ಟೇ ನಮ್ಮ ಜೊತೆ ಕಾಮಿಡಿ ಕಿಲಾಡಿಗಳಲ್ಲಿ ಮತ್ತು ಕ್ವಾಟ್ಲೆ ಕಿಚನ್ಲೆಲ್ಲ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿದ್ದೀವಿ, ಒಂದು ಆತ್ಮೀಯ ಗೆಳೆಯ. ಸೊ ಹಂಗಾಗಿ ಅವನು ನಮ್ಮೊಳಗಿದ್ದವನೊಬ್ಬ ಗೆದ್ದು ಬರಬೇಕು ಅನ್ನೋದು ನಮ್ಮ ಆಸೆ. ಗೆದ್ದು ಬಿಗ್ ಬಾಸ್ ಕಪ್ಪಿಡ್ಕೊಂಬರ್ಬೇಕು ಅನ್ನೋದು ನಮ್ಮ ಆಸೆ, ಅಷ್ಟೇ, ಇನ್ನೇನಿಲ್ಲ. ಕಿಚ್ಚನ ಚಪ್ಪಾಳೆ ಬಗ್ಗೆನೂ ಅಷ್ಟೇ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಕೊಡಬೇಕಿತ್ತು ಈ ವರ್ಷದ ಅನ್ನುವಂಥದ್ದು. ಬಟ್ ಆದರೆ ಎಲ್ಲ ಒಂದು ಕಡೆ ಕೊಡಲಿಲ್ಲ, ಅದೊಂದು ಮನಸ್ತಾಪ ಇದೆ, ಒಂದಷ್ಟು ಚರ್ಚೆ ಆಗ್ತಾ ಇದೆ. ನೀವೇನು ಹೇಳ್ತೀರಾ ಅಂತ? ಮೇಡಮ್, ಬಿಗ್ ಬಾಸ್ ಅಂದ ತಕ್ಷಣವೇ ನೆನಪಾಗೋದು ನಮಗೆ ಸುದೀಪ್ ಸರ್. ಸುದೀಪ್ ಸರು ಬಿಗ್ ಬಾಸಲ್ಲಿ ಇರೋ ಕಂಟೆಸ್ಟೆಂಟ್ಗಳಿಗೆ ಒಂಥರ ಗಾಡ್ ಇದ್ದಂಗೆ. ದೇವರು ಪ್ರಸಾದ ಕೊಡ್ತಾರೆ, ಭಕ್ತರು ಸ್ವೀಕರಿಸ್ತಾರೆ. ಈ ದೇವರು ಮತ್ತು ಭಕ್ತರ ನಡುವೆ ಚರ್ಚೆ ಮಾಡೋಕ್ಕೆ ನಾವು ಆ ಕಾನ್ಸೆಪ್ಟ್ ಬಿಟ್ಬಿಡ್ಬೇಕು ಅಲ್ವಾ? ಸೊ ಚಪ್ಪಾಳೆ ಕಾನ್ಸೆಪ್ಟು ನನಗೆ ಅದು ನಾನು ಡಿಸೈಡ್ ಮಾಡೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ ಅದನ್ನ. ಸೊ ಅದಕ್ಕೆ ದೇವರು ಭಕ್ತರು ಇಬ್ಬರು ಮಧ್ಯೆ ಬಿಟ್ಬಿಟ್ಟಿದ್ದೀನಿ ಅದನ್ನ. ಆದರೆ ಇವಾಗ ನೀವು ಕೂಡ ಇದ್ದಾಗಲೂ ಕೂಡ ಕಿಚ್ಚನ ಚಪ್ಪಾಳೆ ಈ ವಾರದ ಯಾರು ಚೆನ್ನಾಗಿ ಆಡಿರ್ತಾರೋ ಅವರಿಗೆ ಅಂತ ಕೊಡ್ತಾ ಇದ್ರು. ಬಟ್ ಈ ವರ್ಷ ಏನಾಗಿತ್ತು ಅಂದರೆ, ಈ ವರ್ಷದ ಕಿಚ್ಚನ ಚಪ್ಪಾಳೆ, ಈ 3 ತಿಂಗಳ ಚಪ್ಪಾಳೆಯನ್ನು ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದು ಒಂದಷ್ಟು ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಿದೆ. ಈ ಹಿಂದಿನ ಸೀಸನ್ ಅವರೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೀವು ಕೂಡ ಅದನ್ನ ನೋಡಿರ್ತೀರ. ಸೊ ಅದಕ್ಕೆ ನಿಮಗೆ ಹೇಗೆ ಅನ್ನಿಸ್ತು ಅಂತ? ಮೇಡಮ್, ನಾನು ಹೇಳೋದು ಇಷ್ಟೇ, ನಿಮಗೆ ಅವರು ದೇವರು, ಒಳಗಿರೋರು ಭಕ್ತರು. ಸೊ ಅವ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬಾರ್ದು ಅಲ್ವಾ? ಸೊ ಹಂಗಾಗಿ ಬೇರೆ ಟಾಪಿಕ್ ಇದ್ದರೆ ನಾನು ಹೇಳ್ತೀನಿ, ಯಾಕೆಂದರೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆಂದರೆ ನನಗೂ ಬಂದಿದೆ ಸುದೀಪ್ ಅಣ್ಣನ ಚಪ್ಪಾಳೆ. ಅದನ್ನು ಇವತ್ತು ಕೂಡ ಜೋಪಾನವಾಗಿ ಅದರ ಮೆಮೊರಿ ನನ್ನ ಖಂಡಿತವಾಗ್ಲೂ ನನ್ನ ಮನೇಲಿದೆ. ಯಾಕೆಂದರೆ ಒಂದು ದೊಡ್ಡ ಸ್ಟಾರ್ ಅವರು. ನಾವು ಮನೇಲೆಲ್ಲ ಟಿ ವಿಲೆಲ್ಲ ನೋಡ್ತಾ ಇದ್ದವ್ರನ್ನ ನಾವು ಎದುರುಗಡೆ ಹೋಗಿ ನೋಡಿ ಅವ್ರು ನಮ್ಗೊಂದು ಬ್ಲೆಸ್ಸಿಂಗ್ ಮಾಡ್ತಾರೆ ಅಂದರೆ, ಸೊ ಅದಕ್ಕಿಂತ ಒಂದು ಭಾಗ್ಯ ಏನು ಯಾವುದೂ ಇಲ್ಲ.
ನನಗೆ ಚಪ್ಪಾಳೆ ಬಗ್ಗೆ ತುಂಬ ಗೌರವ ಇದೆ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೂ ಅಲ್ಲ ಮೇಡಮ್. ಸರ್ ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೇ ಫೆಬ್ರವರಿ 6ನೇ ತಾರೀಕು ನಿಮ್ಮ ಸುಖೀಭವ ಸಿನಿಮಾ ರಿಲೀಸ್ ಆಗ್ತದೆ, ಏನು ಹೇಳಕ್ಕೆ 100% ಸುಖೀಭವ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ. ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನೀವು ಖಂಡಿತವಾಗ್ಲೂ ಪಿಕ್ಚರ್ ನೋಡಿ ಹೊರಗಡೆಗೆ ಬಂದಾಗ ಸುಖೀಭವ ಅಂತ ಅನಿಸುತ್ತೆ ನಿಮಗೆ. ಸುಖೀಭವ ಪಿಕ್ಚರ್ ನೋಡಿದ ಮೇಲೆ ಸುಖೀಭವ, ಅನ್ನದಾತ ಸುಖೀಭವ ಅಂತ ಹೇಗಂತೀರೋ ಪಿಕ್ಚರ್ ನೋಡಾದ್ಮೇಲೆ ಸುಖೀಭವ ಅಂತ ಅಂತೀರಾ. ನಾನು ಎಷ್ಟೇ ಹೇಳೋದು ಮೇಡಮ್ಗೆ, ದಯವಿಟ್ಟು ಇನ್ನೊಂದು 2 days 3 days ಫಿನಾಲೆ ಆಗ್ತಾಯಿದೆ, ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿ, ಓಟ್ ಹಾಕಿ, ಬಡವ್ರ ಮಕ್ಕಳೆಲ್ಲ ಬೆಳೆಸಿ. ಥ್ಯಾಂಕ್ ಯು. ಟಕರೆ ಟಮ್ಟೇಟು ನಮ್ಮ ಗಿಲ್ಲಿ ಅಲ್ಟಿಮೇಟು ಅಲ್ವಾ? ಓಕೆ, ಥ್ಯಾಂಕ್ ಯು, ಲವ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ತುಕಾಲಿ ಸಂತವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.